ಏನು ಆಗಸ್ಟ್ 13 ಅಂದ್ರೆ ಇವತ್ತಿನ ದಿನ ಮಂಡ್ಯ ನಗರದಲ್ಲಿ ಕಾವೇರಿ ನೀರಿನ ತೀರ್ಪಿನ ವಿರುದ್ಧವಾಗಿ ಒಂದು ಕನ್ನಡ ಪರ ಹೋರಾಟಗಾರರು ಮತ್ತು ರೈತ ಸಂಘಟನೆಗಳಿಂದ ಒಂದು ಬೃಹತ್ ಹೋರಾಟವನ್ನ ಮತ್ತು ಕರ್ನಾಟಕ ಬಂದ್ ಅನ್ನ ಹಮ್ಮಿಕೊಂಡಿದ್ರು. ಅದರ ಪ್ರಯುಕ್ತ ಮಂಡ್ಯವನ್ನು ಸಹ ಬಂದ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಮಂಡ್ಯದಲ್ಲಿ ಮುಕ್ಕಾಲು ಭಾಗ ಬಂದ್ ಅನ್ನ ಮುಗಿಸಿ ಇಂದು ಸಂಜೆ ವೃತ್ತದಲ್ಲಿ ಒಂದು ಅವರ ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಈ ಒಂದು 4-5 ಸಂಘಟನೆಗಳು ಮತ್ತು ರೈತ ಮುಖಂಡ ಸಂಘಟನೆಗಳು ಇಲ್ಲಿ ಒಂದು ರಸ್ತೆ ತಡೆ ಮಾಡೋದ್ರ ಮುಖಾಂತರ ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಅವರಿಗೆ ಸಾಥ್ ಕೊಡ್ಲಿಕ್ಕೆ ಅಂತ ಮತ್ತೊಂದು ಗುಂಪಿನ ಒಂದು ಹೋರಾಟಗಾರರು ಅವ್ರಿಗೆ ಜೊತೆಗೂಡ್ಲಿಕ್ಕೆ ಬಂದಿದ್ದಾರೆ. ಅವ್ರನ್ನ ನೋಡ್ಬೋದು, ಹೋರಾಟಗಾರರು ಒಂದು ಬಹುದೊಡ್ಡ ಆಕ್ರೋಶವನ್ನ ನೋಡ್ಬೋದು. ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬಾರ್ದು ಅನ್ನುವಂಥ ಆಕ್ರೋಶದ ಮಾತುಗಳನ್ನ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ. ಕಾವೇರಿ ನೀರಿನ ತೀರ್ಪಿನ ವಿರುದ್ಧವಾಗಿ ಹೋರಾಟ ಮಾಡ್ತಿರುವಂತ ಹೋರಾಟಗಾರರು ಮತ್ತು ರೈತ ಮುಖಂಡರನ್ನ ಕೇಳೋಣ, ಇವರ ಹೋರಾಟ ಯಾವ ರೀತಿ ಇರುತ್ತೆ ಅಂತ. ಸರ್ ನಮಸ್ತೆ. ಸರ್, ಇವತ್ತಿನ ದಿನ ಕನ್ನಡ ಪರ ಹೋರಾಟಗಾರರು ಮತ್ತು ರೈತ ಮುಖಂಡರೆಲ್ಲ ಸೇರಿ ಹೋರಾಟ ಮಾಡ್ತಿದ್ದೀರಿ ಮತ್ತು ಕರ್ನಾಟಕ ಬಂದನ್ನ ಮಂಡ್ಯದಿಂದಲೇ ಶುರು ಮಾಡೋಣ ಅನ್ನೋ ರೀತಿ ಒಂದು ಬಂದನ್ನ ಮಾಡ್ತಿದ್ದೀರಿ. ಇದ್ರ ಬಗ್ಗೆ ಹೇಳಿ ಸರ್. ಕರ್ನಾಟಕ ಬಂದ್ಗೆ ಆಫರ್ ಕರೆ ಕೊಟ್ಟಿದ್ರು. ಅದ್ರ ಪ್ರಕಾರ ನಾವು ಮಂಡ್ಯದಲ್ಲಿ ಬಂದ್ ನಡೆಸ್ತಾ ಇದ್ದೀವಿ. ಬಂದ್ಗೆಲ್ಲ ಒಂದು ರೌಂಡ್ ಹಾಕೋ ಬಂದಿದ್ದೀವಿ. ಆಗಲೇ ಎಲ್ಲ ಬಂದ್ ಮಾಡ್ತಾ ಇದ್ದಾರೆ. ಸ್ವಯಂ ಪ್ರೇರಿತವಾಗಿ ಎಲ್ಲ ಬೆಂಬಲ ಕೊಡ್ತಾ ಇದ್ದಾರೆ ಬಂದ್ಗೆ. ಸರ್, ಈಗ ಸರ್ಕಾರಿ ನೌಕರರು ಅಥವಾ ಇಲಾಖೆಯವರು ಏನಾದರೂ ನಿಮಗೆ ಸಪೋರ್ಟ್ ಕೊಟ್ಟಿದ್ದಾರೆ, ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ? ಎಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ, ಕೊಡ್ತಾ ಇದ್ದಾರೆ. ಸರ್, ಈ ಇಂದಿನ ಬಂದು ಯಶಸ್ವಿಯಾಗಿ ನಡೆದಂಥ ಸಂದರ್ಭದಲ್ಲೂ ಸರ್ಕಾರ ಯಾವುದೇ ರೀತಿ ಒಳ್ಳೆಯ ನಿರ್ಧಾರವನ್ನು ತಗೊಳ್ಳಿಲ್ಲ ಅಂದರೆ ನಿಮ್ಮ ನಡೆ ಹೇಗಿರುತ್ತೆ ಸರ್? ಈಗ ಅವರು ಬಂದ್ ಮಾಡಿದ್ದೀವಿ ನಾವು, ಅವರು ಒಳ್ಳೆ ತೀರ್ಮಾನ ತಗೋಬೇಕು. ತೀರ್ಮಾನ ತಗೊಳ್ಳಿಲ್ಲ, ನಮಗೆ ವ್ಯತಿರಿಕ್ತ ನಾವು ಬೇರೆ ರೀತಿ ಚಳವಳಿನ ರೂಪಿಸ್ತೀವಿ. ಸರ್, ನಿಮ್ಮ ಈ ಬಂದ್ಗೆ ಮಂಡ್ಯದ ಶಾಸಕರಾಗಿರ್ಬೋದು, ಮಂಡ್ಯದ ಸಂಸದರಾಗಿರ್ಬೋದು ಅಥವಾ ಮಂಡ್ಯ ಜಿಲ್ಲೆ ಎಲ್ಲ ತಾಲೂಕಿನ ಶಾಸಕರಾಗಿರ್ಬೋದು ಒಂದು ಬೆಂಬಲವನ್ನು ಸೂಚಿಸಿದಾರ ಸರ್, ಅಥವಾ ಬೇಡ ಅಂತ ಏನಾದ್ರು ಅಂದಿದಾರ, ಇಲ್ಲ ಮಾಡಿ ಒಳ್ಳೇದಾಗ್ಲಿ ಅಂತ ಏನಾದ್ರು ಅಂದಿದಾರ? ಯಾವ ಶಾಸಕರಾಗಲಿ ಮಂತ್ರಿಗಳಾಗಲಿ ನಮಗೇನು ಬೆಂಬಲ ಹೇಳಿಲ್ಲ. ಅವರು ಮಂಡ್ಯ ಗ್ರಾಮ ಶಾಸಕರು ಒಬ್ಬರು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ನೀರು ಬಿಡೋದಕ್ಕೆ ನಾನು ಒಪ್ಪೋದಿಲ್ಲ, ತಮಿಳ್ನಾಡು ನೀರು ಬಿಡೋದಕ್ಕೆ ನಾನು ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಬರಬೇಕು ನಮ್ಮ ಜೊತೆಗೆ. ಅವರು ಎಲ್ಲೋ ಕೂತ್ಕೊಂಡು ಹೇಳೋದಲ್ಲ, ನಮ್ಮ ಜೊತೆ ಬರಬೇಕು, ಚಳವಳಿಗಾರರ ಜೊತೆ ಬರಬೇಕು, ಪ್ರತಿಭಟನೆ ಮಾಡಬೇಕು. ಆಗ ಅವ್ರ ಮೇಲೆ ನಂಬಿಕೆ ಬರೋದು ನಮಗೆ. ನಾ ರೈತರ ಪರ ನೀರು ಬಿಡೋಕೆ ನಾನು ಒಪ್ಪೋದಿಲ್ಲ ಅಂತ ಪೇಪರ್ಲಿ ಹೇಳ್ಬಿಟ್ರೆ ಆಗಲ್ಲ. ನಮ್ಮ ಜೊತೆ ಬರಬೇಕು, ನಮ್ಮ ಕೈ ಜೋಡಿಸ್ಬೇಕು. ಇಲ್ಲೇನು ಚಳವಳಿ ಮಾಡ್ತಾ ಇದ್ದೀವಿ, ಪ್ರಗತಿಪರ ಸಂಘಟನೆಗಳು ಎಲ್ಲ ರೈತರ ಸಮಿತಿ ಕೈ ಕೆಳಗಡೆ ಅಲ್ಲಿಗೆ ಬರಬೇಕು ಅವರು, ಆಗ ನಮಗೆ ನಂಬಿಕೆ ಬರೋದು. ಸರ್, ನಿನ್ನೆ ಇವರು ಸಾರಾ ಗೋವಿಂದ್ ಅವರಾಗಿರ್ಬೋದು, ಶ್ರೀರಾಮೇಗೌಡರಾಗಿರ್ಬೋದು, ಮತ್ತೆ ವಾಟಾಳ್ ನಾಗರಾಜ್ ಅವರಾಗಿರ್ಬೋದು ಬಂದು ನಿಮಗೆ ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ. ಅವ್ರು ಏನಾದರೂ ನಿಮಗೆ ಒಂದು ಒಳ್ಳೆ ರೀತಿಯ ಮಾರ್ಗದರ್ಶನವನ್ನು ಕೊಟ್ಟರ ಸರ್? ಬಂದ್ಗೆ ಕರೆ ಕೊಟ್ಟಿದ್ರು ಅವರೇ, ವಾಟಾಳ್ ನಾಗರಾಜ್ ಅವರೇ, ಕನ್ನಡ ಪರ ಸಂಘಟನೆ ಬೆಂಗಳೂರಲ್ಲಿ ಕರೆ ಕೊಟ್ಟಿದ್ರು. ನಾವು ಫಾಲೋ ಮಾಡ್ತಾ ಇದ್ದೀವಿ. ಏನು ಕರೆ ಕೊಟ್ಟಿದ್ರನ್ನ ಮಂಡ್ಯದಲ್ಲಿ ಫಾಲೋ ಮಾಡ್ತಾ ಇದ್ದೀವಿ. ಯಶಸ್ವಿ ಆಯ್ತಾ ಮಂಡ್ಯದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ. ನೋಡಿದ್ರಲ್ಲ ವೀಕ್ಷಕರೇ, ಈಗ ರೈತ ಮುಖಂಡರ ಒಂದು ಮಾತು ಈ ರೀತಿ ಇದೆ. ಹೋರಾಟಗಾರರು ಮತ್ತು ರೈತ ಮುಖಂಡರು ನಾವು ಕಾವೇರಿ ನೀರನ್ನು ಯಾವುದೇ ರೀತಿ ತಮಿಳುನಾಡಿಗೆ ಬಿಡಬಾರ್ದು ಅನ್ನೋ ಒಂದು ಆಕ್ರೋಶದ ಜೊತೆಗೆ ತಮ್ಮ ಬಂದನ್ನ ಮಾಡ್ತಿದ್ದಾರೆ. ಯಾರು ವಾಟಾಳ್ ನಾಗರಾಜ್ ಅವರು ಮತ್ತೆ ಸಾರಾ ಗೋವಿಂದ್ ಅವರು, ಶ್ರೀರಾಮೇಗೌಡರು ಸಹ ನಿನ್ನೆ ಮಂಡ್ಯಕ್ಕೆ ಬಂದು ಈ ಕರ್ನಾಟಕ ಬಂದ್ಗೆ ಇವರಿಗೆ ಮನವಿ ಸಲ್ಲಿಸೋ ಜೊತೆಗೆ ನಿಮ್ಮ ಬಂದ್ಗೆ ನಾವು ಜೊತೆಯಾಗಿ ನಿಂತೀವಿ, ಬಂದ ಮಾಡೇ ತೀರಬೇಕು ಅಂತ ಒಂದು ಮಾತುಗಳನ್ನ ಹೇಳೋಗಿದ್ದಾರೆ. ಜೊತೆಗೆ ಒಂದು ಮುಖ್ಯವಾದ ವಿಚಾರ ಏನಂದ್ರೆ, ಕರ್ನಾಟಕ ಸರ್ಕಾರದ ತಮ್ಮದೇ ಪಕ್ಷದ ಶಾಸಕರು ರವಿ ಗಣಿಗಾರ್ ಅವರು ರೈತರ ಪರವಾಗಿ ಧ್ವನಿ ಎತ್ತಿರೋದು ಒಂದು ಬಟ್ ಅವರು ಜನರ ಜೊತೆ ನಿಂತ ಮಾತು ರೈತರ ಒಂದು ಮಾಡಿದೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.